ನಂದು ಎಜುಕೇಶನ್ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲ. ಐ ಆಮ್ ನಾಟ್ ಬಾದರ್ಡ್ ಅಬೌಟ್ ಡಿಸಿಪ್ಲಿನ್. ಅರೆ, ಪ್ರೀತಿಯಿಂದ ಕ್ಲಾಸ್ ನಡೆಸಬೇಕೆ ಹೊರತು ಶಿಸ್ತಿನಿಂದ ಕ್ಲಾಸ್ ನಡೆಸೋಣ. ನಾನು ನಿಮಗೆ ಇವ್ರನ್ನ ಮೇಷ್ಟ್ರು ಅಂತ ಅನಿಸ್ಬೇಕು, ನೀವು ನನಗೆ ಈ ತರ ವಿದ್ಯಾರ್ಥಿ ಅಂತ ಅನಿಸ್ಬೇಕು. ಇವರು ನಮ್ಮ ಭಾವಕೋಶಕ್ಕೆ ಸೇರಿದವರು ಅಂತ ಅನಿಸ್ಬೇಕು. ಅವಾಗ ನಾವ್ಯಾರು ಶಿಸ್ತನ್ನು ಮೀರೋದೇ ಇಲ್ಲ. ಹೊರಗಿನಿಂದ ಯಾರು ಶಿಸ್ತು ಹೇರ್ಬೇಕಾ? ಅದರಿಂದ ನಾನು ಹೇಳಿದ್ದಲ್ಲ ಮುಂಚೆ, ನನಗೇನು ಬೇಜಾರಾಗಿಲ್ಲ ಅಂತ. ಅದು ಬರೀ ದೇಶಾವರಿ ಮಾತಲ್ಲ, ತಾತ್ವಿಕವಾದ ಸಮರ್ಥನೆ ಇದೆ ಅಂತ ನಾನು ಹೇಳಿದೆ. ನಿಜವಾಗಿಯೂ ನಾನು ಹಾಗೆ ಭಾವಿಸ್ತೀನಿ ಅಂತ. ಮಾನ್ಯ ನಾಡೋಜ ಮಹೇಶ್ ಜೋಶಿಯವರು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಕನ್ನಡ ಭಾಷೆ, ಅದರ ಹಿರಿಮೆ, ಅದನ್ನೆಲ್ಲ ಕುರಿತು ಮಾತಾಡ್ತಾರೆ. ನಾನು ಸಾಹಿತ್ಯದ ವಿದ್ಯಾರ್ಥಿ ಮತ್ತು ಸಾಹಿತ್ಯದ ಅಧ್ಯಾಪಕ ಆದ್ರಿಂದ ನಾನು ಒಂದಿಷ್ಟು ಮಾತುಗಳನ್ನ ಆ ಕಡೆಗೆ ಮಾತಾಡ್ತೀನಿ. ಈ ಇಬ್ಬರು ಹೆಣ್ಮಕ್ಳು ಸೊಗಸಾಗಿ 2 ಹಾಡುಗಳನ್ನ ಹಾಡ್ತಾರೆ. ಒಂದು GS ಶಿವರುದ್ರಪ್ಪನವರ ಕಾಣದ ಕಡಲಿಗೆ ಹಂಬಲಿಸಿದ, ಅದನ್ನ ಸ್ವಾತಿ ಪ್ರಭು ಹಾಡಿದ್ರು. ವಿಭಾ ಯಾವ ಮೋಹನ ಮುರುಗಿ ಗೋಪಾಲಕೃಷ್ಣ ಹಾಡಿದ ಹಾಡು. ಒಂದು ಸಣ್ಣ ಕ್ಲಾಸು, ಬೇಜಾರು ಮಾಡ್ಕೊಬೇಡಿ, ಆ ಕ್ಲಾಸ್ಗೆ ಹೋಗಿಲ್ಲ ಸರ್ ನನ್ನನ್ನು ಯಾರೋ ಕೇಳಿದ್ರು, ನಿಮಗೆ ಯಾವುದು ಬಹಳ ದೊಡ್ಡ ವಿಸ್ಮಯ? ಡಾಕ್ಟರ್ ಜೋಶಿ ಅವರು ಇವಾಗ ಹೇಳಿದ್ರು. ನಾನು ಅವ್ರಿಗೆ ಹೇಳಿದೆ, ಮನುಷ್ಯ ಏನೇನೋ ಅದೆಲ್ಲವೂ ವಿಸ್ಮಯವೇ. ಆದರೆ ನನಗೆ ಸದ್ಯಕ್ಕನ್ನಿಸುವ ವಿಸ್ಮಯ ಏನು ಅಂದ್ರೆ, ಈ ಕಂಠದಲ್ಲಿ ಒಂದು ಹಾಡಿದೆ ಅನ್ನೋದು ವಿಸ್ಮಯ, ಈ ದೇಹದಲ್ಲಿ ಒಂದು ನೃತ್ಯ ಇದೆ ಅನ್ನೋದು ವಿಸ್ಮಯ. ಈ ಮನುಷ್ಯನ ಕಂಠ ಇದೆಯಲ್ಲ, ನೀವು ಎವಲ್ಯೂಷನ್ ಥಿಯರಿ ಓದಿದ್ರೆ ಈ ಕಂಠ ಹಾಡುವುದಕ್ಕಾಗಿಂತ ಬಂದದ್ದಲ್ಲ, ಸುಮ್ಮನೆ ಕೂಗೋದಕ್ಕೆ, ಅರ್ಚೋದಕ್ಕೆ, ಸದ್ದು ಮಾಡೋದಕ್ಕೆ ಬಂದದ್ದಷ್ಟೇ. ಇದಕ್ಕೆ ಹಾಡುವ ಉದ್ದೇಶ ಇರಲಿಲ್ಲ. ನಮ್ಮ ಕೈಗೆ ಏನ್ ಸಿಗುತ್ತೋ ಅದನ್ನೇ ನೀವು ಸಾಧುಗೊಳಿಸಿ ಟೇಮ್ ಮಾಡಿ ಅದರಲ್ಲೊಂದು ಸಂಗೀತ ಹೊರಡಿಸಿದಿದೆಯಲ್ಲ, ಅದು ಮನುಷ್ಯನ ಸಾಧನೆ, ಅದು ನಮ್ಮ ಕೈ, ಕಾಲು, ಕಣ್ಣು, ಮೂಗು, ಬಾಯಿ ಇವೆಲ್ಲ ನೃತ್ಯ ಮಾಡೋಕ್ಕೆ ಅಂತ ಬಂದವಲ್ಲ. ಕಾಲಿರೋದು ನಡಿಯೋಕ್ಕೆ, ಕೈ ಇರೋದು ಹಿಡಿಯೋಕ್ಕೆ, ಕಣ್ಣಿರೋದು ನೋಡೋದಕ್ಕೆ, ಮೂಗಿರೋದು ವಾಸನೆ ತಗೊಳ್ಳೋಕ್ಕೆ, ಕಿವಿ ಇರೋದು ಕೇಳೋಕ್ಕೆ ಅಷ್ಟೇ. ಆದ್ರೆ ಇದೇ ಅಂಗಾಂಗಗಳನ್ನು ಬಳಸಿ ನೃತ್ಯ ಅನ್ನುವಂಥ ಒಂದು ಮೋಹಕವಾದ ಕಲೆಯನ್ನು ಸೃಷ್ಟಿ ಮಾಡಿದ್ರಲ್ಲ, ಅದೊಂದು ವಿಸ್ಮಯ. ವಿಸ್ಮಯಗಳು ನಮ್ಮ ಸುತ್ತಮುತ್ತ ಇರ್ತವೆ, ನಮ್ಮ ಒಳಗೆ ಇರ್ತವೆ. ಅದಕ್ಕೆ 7 ವಂಡರ್ಸ್ ಆಫ್ ದಿ ವರ್ಲ್ಡ್ ಹುಡುಕೊಂಡು ಹೋಗ್ಬೇಕಾಗಿದೆ. ಏನು ಅದ್ಭುತಗಳು ನಮ್ಮ ಒಳಗಿರ್ತಾರೆ. ಮನುಷ್ಯ ಮನಸ್ಸಿನೊಳಗೆ ಏನೇನೋ ಆಲೋಚನೆಗಳು, ಚಿಂತನೆಗಳು, ಅಭಿಪ್ರಾಯಗಳು, ಭಾವನೆಗಳು ಎಲ್ಲ ಬರ್ತವೆ. ಇದನ್ನೆಲ್ಲ ಹೇಳಬೇಕು ಅಂತ ಕಾಯ್ತಾ ಇರ್ತಾನೆ, ಅಲ್ಲ ಸಾಯ್ತಾ ಇರ್ತಾನೆ. ಈ ಏನಾದ್ರೂ ಹೇಳೋದಿದೆಯಲ್ಲ, ಮನುಷ್ಯನ ತುಡಿತ, ಹೇಳದೆ ಇರಕ್ಕಾಗಲ್ಲ. ಸುಮ್ಮನೆ ಒಂದು ಉದಾಹರಣೆ ಹೇಳ್ತೇನೆ. ನೀವು ದಾರಿಯಲ್ಲಿ ಒಂದು ಹಾವು ನೋಡ್ಕೊಂಡು ಬಂದ್ರಿ ಅಂತ ಇಟ್ಕೊಳ್ಳಿ, ದೊಡ್ಡ ಹಾವು ನೋಡ್ಬಿಟ್ರಿ, ಯಾರಿಗೂ ಹೇಳ್ಬೇಕು ಆಗತ್ತಾ? ಯಾರಿಗೂ ಹೇಳದೆ ಇರಕ್ಕಾಗತ್ತಾ? ಅಯ್ಯೋ, ನೀವು ಒಂದಿಷ್ಟುದ್ದ ಹಾವು ನೋಡಿರ್ತಾನೆ, ಅವನು ಇಷ್ಟುದ್ದ ಅಂತ ಅವನ ಅಪ್ಪಣೆ ಹೇಳೋದಿಲ್ಲ. ಒಂದು ಹಾವಿತ್ತು ಹೇಳ್ತಾನೆ. ಯಾಕೆ ಅಂದ್ರೆ ಇಷ್ಟುದ್ದಕ್ಕೆ ಅವನು ಅಷ್ಟೇ ನಾನು ಬಿಟ್ರೆ ಅವನೇನಾದ್ರೂ ಮಾಡಿ ನನಗಾಗಿರುವ ಹೆದರಿಕೆಯನ್ನು ಹೇಳಬೇಕು. ಬರೀ ಹಾವಿತ್ತು ಅನ್ನೋ ವಿಷಯ ಮಾತ್ರ ಹೇಳೋದಿಲ್ಲ, ಅವನು ಹಾವಿನ ಭಯ ಕೂಡ ಹೇಳಬೇಕು. ಅದರಿಂದ ಅವನು ಹೇಳುವಾಗ ನಾನು ದಾರಿಯಲ್ಲಿ ಬರ್ತಾ ಇದ್ದೆ, ಒಂದು ದೊಡ್ಡ ಹಾವು ನೋಡಿದೆ ಅನ್ನಲ್ಲ, ನನ್ಗೆ ಹೇಳಲ್ಲ, ಬರ್ತಾ ಇದ್ದೆ ದಿನ ಹೋಗೋ ದಾರಿ ಮಾಮೂಲಾಗಿ ಬರ್ತಾ ಇದ್ದೆ, ಆ ಕಡೆ ಈ ಕಡೆ ಯಾರು ಇಲ್ಲ,
ಒಬ್ಬನೇ ಬರ್ತಾ ಇರ್ತೀವಿ ಪಿಂಡ ಹೇಳ ಸಾಯಿ ಬೇಡ. ಯಾಕೆ ಅಂದ್ರೆ ನಿಮಗೆ ಒಂದು ಕುತೂಹಲ ಹುಟ್ಟಿಸ್ತಾರ. ಬರ್ತಾ ಇದ್ದೀನಿ ಬಿಸಿಲು, ಸ್ವಲ್ಪ ಮಳೆ ಬರೋಗಿತ್ತು. ನೀವ್ ಹಿಂಗ್ ಅಂತಿದ್ದಂಗೆ ಕುರ್ಚಿತ್ತು, ಏನೋ ಹೇಳ್ತಾರ ಮಗ ಅಂತ. ಸಾಹಿತ್ಯ ಅನ್ನೋದು ಇಲ್ಲೇ ಶುರುವಾಗುತ್ತೆ. ನಿಮಗೆ ಒಂದು ಭಾವ ಪ್ರಚೋದಿಸುವುದಕ್ಕೆ ಒಂದು ವಾತಾವರಣ ಸೃಷ್ಟಿ ಮಾಡ್ತಾವ. ಇದು ಯಾವುದು ಬೇಕಾಗಿಲ್ಲ, ಹಾವಿನ ವಿಷಯ ಹೇಳ್ಬೇಕು. ಇದೆಲ್ಲ ಯಾಕೆ ಬೇಕು? ಬಿಸಿಲಾ ಇಲ್ವಾ ಯಾಕೆ ಬೇಕು? ಭಾನುವಾರ ಅವತ್ತು ಸೋಮವಾರ ಬೆಳಗ್ಗೆ 9 ಗಂಟೆ ಯಾಕೆ ಹಿಂಗೆ ಸಾಯ್ತಾ ಇದ್ದಾನೆ? ದಿಸ್ ಈಸ್ ಅನ್ ಆಂಬಿಯನ್ಸ್, ಲಿಟರರಿ ಆಂಬಿಯನ್ಸ್, ಒಂದು ಸಾಹಿತ್ಯಿಕ ವಾತಾವರಣ. ಬರ್ತಾ ಇದ್ದೀನಿ, ಇನ್ನೇನ್ ಕಾಲಿಡಬೇಕು ಅಂತ ಅಂದ ತಕ್ಷಣ ನೀವು ಅವನು ಹೆಂಗ್ ಪ್ರಿಪೇರ್ ಆಗಿರ್ತಾನೆ ಅಂದ್ರೆ ಹಾವಿತ್ತ ಅಂತ. ಯಾಕಂದ್ರೆ ನೀವು ಹೆಂಗೆ ಕೂತೀರಾ ಅಂದ್ರೆ ಅವನೆಲ್ಲ ಕತೆ ಹೊಡಿತಾವನೆ ಅಂದ್ರೆ ಹಾವು ನೋಡಿದ್ದಾನೆ. ಭಾಷೆಗಿರುವ ಅತ್ಯದ್ಭುತವಾದ ಸಂಗತಿಗಳಿವೆ, ಭಾಷೆಯ ಅನನ್ಯವಾದ ಸಂಗತಿಗಳಿವೆ. ಆಮೇಲೆ ನಿಮ್ಗೆ ಗೊತ್ತಲ್ವಾ, ನಮಗೆ ಅನಿಸಿದ್ದನ್ನೆಲ್ಲ ಹೇಳುವುದಕ್ಕೆ ಪ್ರಪಂಚದ ಯಾವ ಭಾಷೆಯಲ್ಲೂ ಶಬ್ದಗಳಿಲ್ಲ. ನಮ್ಗೇನೇನೋ ಅನ್ಸುತ್ತೆ, ಅದನ್ನೆಲ್ಲ ಹೇಳಕ್ ಆಗಲ್ಲ. ಯಾರೋ ಹುಡುಗ ಒಂದು ಹುಡುಗಿನ ಪ್ರೀತಿಸ್ಬಿಟ್ಟಿರ್ತಾರೆ, ಹೇಳ್ಬೇಕು. ಅವ್ರ ಮನೆ ಹಾಳಾಗ ಇಲ್ಲಿ ತನಕ ಬೇಕಾದಷ್ಟು ಬೇರೆ ತರ ಎಲ್ಲ ಹೇಳ್ಬಿಟ್ಟವ್ರೆ. ಇವ್ರು ಹೊಸದಾಗಿ ಹೇಳ್ಬೇಕು ಅಲ್ವಾ? ಈ ಲವ್ ಮಾಡಿದವ್ರಿಗೆ ಹೊಸದಾಗಿ ಹೇಳೋ ಒಂದು ಪ್ರಾಬ್ಲಮ್ ಇರುತ್ತೆ. ಲವ್ ಯು ವೆರಿ ಮಚ್. ಅಯ್ಯೋ, ಇಂಥವ್ರು ಬಹಳ ಜನ ಐ ಲವ್ ಯು ಟೂ ಮಚ್, ಅವೆಲ್ಲ ಆಗೋದೇ ಇಲ್ಲ. ಇನ್ನೂ ಚೆನ್ನಾಗಿ ಹೇಳ್ಬೇಕು ಅಂತ ಈಗ ಭಾಷೆಯ ಒದ್ದಾಟ ಶುರುವಾಗುತ್ತೆ. ಏನಾದ್ರೂ ಮಾಡಿ ಹೇಳ್ಬೇಕಲ್ಲ. ಆವಾಗ ಗಿರಿ, ಜರಿ, ತೊರೆ, ನವಿಲು, ಕೋಗಿಲೆ, ಕಾಮನ್ ಬಿಲ್ಲು, ಆಕಾಶ ಎಲ್ಲ ಶುರು ಮಾಡೋದು ಆವಾಗಲೇ. ಅವಾಗ ಇವೆಲ್ಲ ಹೇಳಕ್ ಶುರು ಮಾಡ್ತಾರೆ. ಇದ್ಯಾವುದು ಸತ್ಯ ಅಲ್ಲ. ಕೆಲಸಲ ಕಾವ್ಯ ಸತ್ಯ ಬೇರೆ, ಲೋಕ ಸತ್ಯ ಬೇರೆ. ಬಾರೆ ನನ್ನ ದೀಪಿಕಾ ಮಧುರ ಕಾವ್ಯ ರೂಪಕ, ಕಣ್ಣ ಮುಂದೆ ಸುಳಿಯೇ ನೀನು, ಕಾಲದ ತೆರೆ ಸರಿದು ತಾನು, ಜನುಮ ಜ್ಞಾಪಕ, ಬಾರೆ ನನ್ನ ದೀಪಿಕಾ ಮಧುರ ಕಾವ್ಯ ರೂಪಕ. ಎಷ್ಟೇ ಪ್ರೀತಿ ಇರಲಿ, ಎಲ್ಲಾ ಜನ್ಮನೂ ಜ್ಞಾಪಕ ಬರ್ತಲ್ಲ ಯಾವಾಗ. ಹಂಗೆಲ್ಲ ಏನಾಗಲ್ಲ. ನಿನ್ನ ಬೊಗಸೆ ಕಣ್ಣಿಗೆ, ಕಣ್ಣು ಸ್ವಲ್ಪ ದೊಡ್ಡದಾಗಿರ್ಬೋದು, ಆದ್ರೂ ಒಂದು ಬೊಗಸೆ ಇಲ್ಲ. ಕೆನ್ನೆ ಜೇನು ದೊನ್ನೆಗೆ, ಕೆನ್ನೆ ಜೇನು ದೊನ್ನೆ ಅಲ್ಲ, ಸಮಯಾವುದೇ ಚೆನ್ನೆ ನಿನ್ನ ಜಡೆ ಹರಡಿದ ಬೆನ್ನಿಗೆ, ಬಾರೆ ನನ್ನ ದೀಪಿಕಾ ಮಧುರ ಕಾವ್ಯ ರೂಪಕ. ಯಾವುದು ಸತ್ಯ? ನಾನು ಅದಕ್ಕೆ ತಮಾಷೆಗೂ ಹೇಳ್ತೀನಿ, ಸೀರಿಯಸ್ ಆಗೂ ಹೇಳ್ತೀನಿ. ಈ ಕವಿಗಳು, ಕಲಾವಿದರು ಹೇಳುವ ಸುಳ್ಳು ಪುಸ್ತಕದಲ್ಲಿ ಯಾರು ಲಾಯರ್ಗಳು ಸುಳ್ಳು ಹೇಳ್ತಾರೆ ಅಂತಾರೆ. ಒಂದು ಲೆವೆಲ್ ಸುಳ್ಳು ಹೇಳ್ತಾರೆ. ಎಷ್ಟು ಫೀಸ್ ಕೊಟ್ಟವನೇ ಏನೋ ನೋಡ್ಕೊಂಡೆಲ್ಲ ಸುಳ್ಳು ಹೇಳ್ತಾರೆ. ಕವಿಗಳು ಏನ್ ಬೇಕಾದ್ರೆ ಪುತಿ ನರಸಿಂಹಾಚಾರ್ಯದ ಒಂದು ಹಾಡಿದೆ, ವ್ಯಥೆಗಳ ಕಳೆಯುವ ಕಥೆಗಾರ, ನಿನ್ನ ಕಲೆಗೆ ಯಾವುದು ಭಾರ, ಯಾವುದು ವಿಸ್ತಾರ, ಯಾವುದು ದುಸ್ತರ, ನಿನಗೆಲೆ ಹರ್ಷದ ಹರಿಕಾರ, ನಿನಗೆಲೆ ಹರ್ಷದ ಹರಿಕಾರ. ಹರ್ಷದ ಹರಿಕಾರ. ಕಪಿಹಾರಿತು ಹೆಗ್ಗಡಲನು ಎಂಬೆ, ಕಡಲನು ಕಡೆದರು ಬೆಟ್ಟದೊಳೆಂಬೆ, ನಿನ್ನೂ ಹೇಗೆ ಹೇರಾಳವ ತುಂಬೆ, ಸೃಷ್ಟಿಕರ್ತನಿಗೂ ಅರಿದೆಂಬೆ, ಸೃಷ್ಟಿಕರ್ತನಿಗೂ ಅರಿದೆಂಬೆ. ಕಪಿಹಾರಿತು ಹೆಗ್ಗಡಲನು ಎಂಬೆ. ಏನೇನು ಕತೆ ಹೇಳ್ತೀಯ?
ಕೋತಿ 100 ಯೋಜನ ಸಮುದ್ರ ಹಾರುತ್ತದೆ. ನಾವ್ಯಾರು ಕ್ವಶನ್ ಮಾಡಿದ್ವಾ? ಹನುಮಂತ ನೋಡಿದವರೆಲ್ಲ ಹೇಳಿದ್ರು, ಯಾರು ಕವಿ ಹೇಳ್ದ ಒಪ್ಕೊಂಡ್ರು. ಬೇರೆಯವ್ರು ಹೇಳಿದ್ರೆ ಹೆಂಗಾಗ್ತದೆ ಕಪಿ, ತೋರ್ಸು ಒಂದು ಕಪಿನ ಅಂತಿದ್ವಿ ನಾವು. ಅದು ಕವಿ ಹೇಳದ್ಮೇಲೆ ಹಾರಿದ್ರು. ಕಡಲನ್ನು ಕಡೆದರು ಬೆಟ್ಟಗಳಿವೆ. ಒಂದು ಬೆಟ್ಟದಲ್ಲಿ ಸಮುದ್ರವನ್ನೇ ಕಡೆದು, ಕ್ಷೀರಸಾಗರವಲ್ಲ. ಅದಕ್ಕೆ ಮಂದರ ಪರ್ವತ ಬೆಟ್ಟ, ಅದಕ್ಕೆ ವಾಸುಕಿ ಅನ್ನೋ ಸರ್ಪ, ಒಂದ್ ಕಡೆ ದೇವತೆಗಳು ದಾನವರು ಕಡೆದು. ಟೆಕ್ನಿಕಲಿ ಅಲ್ವಾ? ಈ ಬೆಟ್ಟ ಹಿಂಗೆಲ್ಲ ಇರ್ತದೆ, ಹಾವು ಕಟ್ಟುಗಳದು, ಹಾವು ಸುಮ್ಮನೆ ಇರ್ತದ, ಇವೆಲ್ಲ ಆಗಲ್ಲ. ಬಟ್ ನೀವು ಕ್ವಶನ್ ಮಾಡಲ್ಲ. ಟೆಕ್ನಿಕಲಿ ಇಂಪಾರ್ಟೆಂಟ್ ಕ್ವಶನ್ ಮಾಡೋದು. ಕವಿ ಹೇಳಿರೋದ್ರಿಂದ ಸತ್ಯ. ಯಾವ್ದಾದ್ರು ಪಾರ್ಕ್ ಅಲ್ಲಿ ಒಂದು ಬೆಂಚ್ ಬಣ್ಣ ಹೊಡೆದಿರ್ತಾರೆ, ಬಣ್ಣ ಹಸಿಯಾಗಿದೆ ಕೂತ್ಕೊಳ್ಬೇಡಿ ಅಂದ್ರೆ ಒಂದ್ಸಲ ಮುಟ್ಟು ನೋಡ್ತೀವಿ. ನಿಜ ಹೇಳ್ತಾವ ಇಲ್ಲ, ಬಣ್ಣ ಹಸಿಯಾಗಿದೆ ಅಂದ್ರೆ ಮುಟ್ಟು ನೋಡ್ತೀವಿ. ಕೋತಿ 100 ಯೋಜನ ಸಮುದ್ರ ಹಾರಿತು ಅಂದ್ರೆ ಕವಿ ಹೇಳಿದ್ರೆ ಸತ್ಯ. ಈ ಬಣ್ಣ ಹೊಡಿ ಅವ್ನು ಹಾಕಿದ್ನಲ್ಲ ಆ ಸುಳ್ಳು.